ओम नमः शिवाय। भारत माता ಶಿವಶಕ್ತಿ ಅವತಾರ ಪರಮಾತ್ಮವಾಣಿ ಓಂ. ಪಿತಾಶ್ರೀ ಶಿವ ತಂದೆಯ ನೆನಪಿದೆಯೇ? ಮುರಳಿಯ ದಿನಾಂಕ 17/6/2026. ಪ್ರಾತಃ ಕ್ಲಾಸ್. ಓಂ ನಮಃ ಶಿವಾಯ. ಕೋಟೆಯಲ್ಲಿ ಕೆಲವು ಮಕ್ಕಳೇ ಬೇಹದ್ದಿನ ತಂದೆಯನ್ನು ತಿಳಿಯದ ಕಾರಣ ಅನಾಥರಾಗುತ್ತಾರೆ. ಅವರು ಹದ್ದಿನ ಅನಾಥರು, ಇವರು ಬೇಹದ್ದಿನ ಅನಾಥರು. ತಂದೆ ತಿಳಿಸುತ್ತಾರೆ, ಎಲ್ಲರೂ ಬೇಹದ್ದಿನ ಅನಾಥರಾಗಿದ್ದಾರೆ. ವೃದ್ಧಿಯನ್ನು ಪಡೆದು ಅನೇಕರು ಬಂದು ಒಟ್ಟಾಗಿದ್ದಾರೆ. ಒಂದು ಕಡೆ ಎಷ್ಟು ಕಡಿಮೆ ಇದ್ದಾರೆ, ಇನ್ನೊಂದು ಕಡೆ ಬಹಳಷ್ಟು ಮನುಷ್ಯರಿದ್ದಾರೆ. ಓಂ ನಮಃ ಶಿವಾಯ್. ತಂದೆ ಕೇಳುತ್ತಾರೆ, ತಂದೆಯನ್ನು ಮತ್ತು ತಂದೆಯ ರಚನೆಯನ್ನು ತಿಳಿದಿದ್ದೀರಾ? ನಿಮ್ಮನ್ನು ಹೊರತುಪಡಿಸಿ ಬೇರೆ ಯಾರೂ ಹೇಳಲು ಸಾಧ್ಯವಿಲ್ಲ. ನೀವು ತಿಳಿಸಬಹುದು, ನಿಮ್ಮಲ್ಲೂ ಕೆಲವರು ಮರೆತು ಹೋಗುತ್ತಾರೆ. ಎಲ್ಲರ ಪಾತ್ರ ಅವರದ್ದೇ ಆಗಿದೆ. ಪೂರ್ಣ ಆಧಾರ ನೆನಪಿನ ಮೇಲಿದೆ. ಆ ಶಿಕ್ಷಣದಲ್ಲೂ ನಂಬರ್ ವಾರ್ ಇರುತ್ತಾರೆ. ಆಗಲೇ ಅಂತಸ್ತುಗಳಲ್ಲಿ ವ್ಯತ್ಯಾಸವಿರುತ್ತದಲ್ಲವೇ? ಕೆಲವು ವಕೀಲರು 200-300 ರೂಪಾಯಿ ಸಂಪಾದಿಸುತ್ತಾರೆ. ಕೆಲವು ವಕೀಲರು ಎಷ್ಟು ಸಂಪಾದಿಸುತ್ತಾರೆ ಎಂದರೆ ಪುನಃ ಕೌನ್ಸಿಲ್ ಮೆಂಬರ್ ಆಗುತ್ತಾರೆ. ಶಿಕ್ಷಣದಿಂದ ಎಷ್ಟು ಉನ್ನತಿಯನ್ನು ಪಡೆಯುತ್ತಾರೆ? ಇದಂತೂ ಅವಿನಾಶಿ ಜ್ಞಾನವಾಗಿದೆ ಮತ್ತು ಇದು ಒಂದೇ ಶಿಕ್ಷಣವಾಗಿದೆ. ಆದರೆ ಅಂತಸ್ತುಗಳ ವ್ಯತ್ಯಾಸ ನೋಡಿ ಎಷ್ಟಿದೆ. ಹಗಲು ರಾತ್ರಿಯ ವ್ಯತ್ಯಾಸವಿದೆ. ರಾತ್ರಿಯಲ್ಲಿ ರಾವಣನ ರಾಜ್ಯ, ಹಗಲಿನಲ್ಲಿ ರಾಮನ ರಾಜ್ಯ. ಶಿಕ್ಷಣದಲ್ಲೂ ಬಹಳ ವ್ಯತ್ಯಾಸವಿದೆ. ಇತ್ತೀಚಿನ ದಿನಗಳಲ್ಲಿ ನೋಡಿ, ತೀರಾ ಸಾಧಾರಣ ವ್ಯಕ್ತಿಗಳು ಓದಿ MLA, MP ಇತ್ಯಾದಿ ಆಗುತ್ತಾರೆ. ಆತ್ಮದ ಶಿಕ್ಷಣದ ಮೇಲೆ ಇಷ್ಟೊಂದು ಆಧಾರವಿದೆ. ಆತ್ಮವೇ ಓದುತ್ತದೆ ಅಲ್ಲವೇ? ಮನುಷ್ಯರು ನಾವು ಓದಿದೆವು ಎಂದು ತಿಳಿದುಕೊಳ್ಳುತ್ತಾರೆ. ತಂದೆ ತಿಳಿಸುತ್ತಾರೆ, ಆತ್ಮವೂ ಓದುತ್ತದೆ. ಆತ್ಮವಿಲ್ಲದಿದ್ದರೆ ಓದುವುದು ಹೇಗೆ ಸಾಧ್ಯ? ಇದು ಆತ್ಮದ ಜ್ಞಾನವಾಗಿದೆ. ಆತ್ಮವನ್ನು ಯಾವುದೇ ಮನುಷ್ಯರು ಸಾಕ್ಷಾತ್ಕರಿಸಿಕೊಳ್ಳಲು ಸಾಧ್ಯವಿಲ್ಲ. ತಂದೆ ಆತ್ಮದ ಮತ್ತು ತಮ್ಮ ಸಾಕ್ಷಾತ್ಕಾರ ಮಾಡಿಸುತ್ತಾರೆ. ಮಕ್ಕಳಿಗೆ ತಂದೆ ಎಷ್ಟು ತಿಳಿಸುತ್ತಾರೆ? ಹುಬಹು ಕಲ್ಪದ ಹಿಂದಿನಂತೆ ತಿಳಿಸುತ್ತಿರುತ್ತಾರೆ. ಹೇಗೆ ನಾವು ಆತ್ಮಗಳು 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತೇವೆ. ಎಷ್ಟು ದೊಡ್ಡ ಪಾತ್ರವಿದೆ. ಇದನ್ನು ಹೋಲ್ಸೇಲ್ ಎಂದು ಕರೆಯಲಾಗುತ್ತದೆ. ರಿಟೇಲ್ ಅನ್ನು ತಿಳಿಯುವುದು ಕಷ್ಟ. ರಿಟೇಲ್ ಪಾತ್ರವನ್ನು ಅಭಿನಯಿಸಬೇಕೆಂದರೆ ಇಷ್ಟು ಜನ್ಮಗಳು ಬೇಕು. ತಂದೆ ತಮ್ಮ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಕೊಡುತ್ತಾರೆ. ಇದನ್ನು ಒಬ್ಬ ತಂದೆ ಮಾತ್ರ ತಿಳಿದಿದ್ದಾರೆ. ಒಬ್ಬ ಸುಪ್ರೀಂ ಆತ್ಮನ ಪಾತ್ರ ಎಷ್ಟು ಶ್ರೇಷ್ಠಾತಿ ಶ್ರೇಷ್ಠವಾಗಿದೆ. ಮನುಷ್ಯರೆಲ್ಲರೂ ಪಾತ್ರವನ್ನು ಅಭಿನಯಿಸುತ್ತಾ ಕೆಳಗೆ ಇಳಿದು ಪೂರ್ಣವಾಗಿ ನೀಚರಾಗಿ ಬಿಡುತ್ತಾರೆ. ಅವರನ್ನು ಪುನಃ ಶ್ರೇಷ್ಠರನ್ನಾಗಿ ಮಾಡುವವರು ತಂದೆಯೇ ಆಗಿದ್ದಾರೆ. ಇದು ಡ್ರಾಮಾ ತಯಾರಾಗಿದೆ. ಬೀಜರೂಪಿಯಾಗಿರುವ ತಂದೆಯೇ ಕುಳಿತು ತಿಳಿಸುತ್ತಾರೆ. ತಂದೆ ಬೇಹದ್ದಿನ ಟೀಚರ್ ಆಗಿದ್ದಾರೆ. ಮಕ್ಕಳನ್ನೂ ಸಹ ಬೇಹದ್ದಿನ ಟೀಚರ್ ಆಗಿ ಮಾಡುತ್ತಾರೆ. ಬೇಹದ್ದಿನವರಾಗದ ಕಾರಣ ಪಾಸ್ ಮತ್ತು ನಪಾಸ್ ಆಗುವಲ್ಲಿ ಇಷ್ಟೊಂದು ವ್ಯತ್ಯಾಸ ಉಂಟಾಗುತ್ತದೆ. ವಿಚಾರ ಮಾಡಿ, ಎಷ್ಟು ಮನುಷ್ಯರಿದ್ದಾರೆ. ಅವರೆಲ್ಲರಿಗೂ ಮೊದಲೇ ಪಾತ್ರ ಸಿಕ್ಕಿದೆ. ಮುಂದೆ ಹೋಗುತ್ತಾ ಅನೇಕರು ಈ ಜ್ಞಾನವನ್ನು ಕೇಳುತ್ತಾರೆ. ತಂದೆಯನ್ನು ತಿಳಿದುಕೊಂಡರೆ ತಂದೆಯ ಮೂಲಕ ಎಲ್ಲವನ್ನೂ ತಿಳಿದುಕೊಳ್ಳುತ್ತೀರಿ. ಹೇಗೆ ನೀವು ತಿಳಿದುಕೊಂಡಿದ್ದೀರೋ ಹಾಗೆಯೇ ಇತರರು ತಿಳಿದುಕೊಳ್ಳುತ್ತಾರೆ. ಈಗ ಎಲ್ಲರ ಬುದ್ಧಿಗೆ ಬೀಗ ಹಾಕಲ್ಪಟ್ಟಿದೆ. ಆದ್ದರಿಂದ ಬುದ್ಧಿಹೀನರಾಗಿದ್ದಾರೆ. ಪುನಃ ತಂದೆಯ ಮೂಲಕ ಬುದ್ಧಿವಂತರಾಗುತ್ತಾರೆ. ಇದು ಕೂಡ ಡ್ರಾಮಾ ತಯಾರಾಗಿದೆ. ತಂದೆ ಹೇಳುತ್ತಾರೆ, ಮಕ್ಕಳೇ ಜೀವಂತವಾಗಿರಿ. ಎಲ್ಲಿ ಮಾಯೆ ಕೊಂದು ಹಾಕದಿರಲಿ. ಮಾಯೆ ಕೊಲ್ಲುವುದಿಲ್ಲ, ಅಪವಿತ್ರರನ್ನಾಗಿ ಮಾಡುತ್ತದೆ. ಯಾರು ಅಪವಿತ್ರರಾಗಿದ್ದಾರೋ ಅವರನ್ನು ತಂದೆ ಬಂದು ಪವಿತ್ರರನ್ನಾಗಿ ಮಾಡುತ್ತಾರೆ. ಅವರನ್ನು ಪುನಃ ಮಾಯೆ ಸಂಪೂರ್ಣವಾಗಿ ಅಪವಿತ್ರರನ್ನಾಗಿ ಮಾಡುತ್ತದೆ. ಸಂಪೂರ್ಣವಾಗಿ ಕಬಳಿಸಿ ಬಿಡುತ್ತದೆ. ಅರ್ಧದಷ್ಟು ಮಂದಿಯನ್ನು ಮಾಯೆ ಅವಶ್ಯವಾಗಿ ತಿನ್ನುತ್ತದೆ. ತಂದೆ ಹೇಳಿದ್ದಾರೆ, ಮಾಯೆಯೂ ಸಹ ಸಮರ್ಥವಾಗಿದೆ. ನೀವು ಮಕ್ಕಳೂ ಸಹ ಅನುಭವಿಸುತ್ತೀರಿ. ಮಾಯೆ ಏನು ಸರ್ವಶಕ್ತವಲ್ಲ. ಮಾಯೆಯನ್ನು ಸರ್ವಶಕ್ತ ಎಂದು ಕರೆಯಲಾಗುವುದಿಲ್ಲ. ಹೌದು, ಮಾಯೆ ಬಹಳ ಕೆಟ್ಟದ್ದಾಗಿದೆ, ದುಸ್ತರವಾಗಿದೆ ಎಂದು ಹೇಳಲಾಗುತ್ತದೆ. ಮಕ್ಕಳೇ, ಮಾಯೆ ಬಹಳ ದುಃಖ ನೀಡುತ್ತದೆ ಎಂದು ನೀವು ಸಹ ಅನುಭವಿಸುತ್ತೀರಿ. ತಂದೆ ಸುಖ ನೀಡುತ್ತಾರೆ. ಆದ್ದರಿಂದ ಸುಖ ಮತ್ತು ದುಃಖದ ಇತಿಹಾಸ ಭೂಗೋಳವನ್ನು ನೀವು ಮಕ್ಕಳೇ ತಿಳಿದಿದ್ದೀರಿ. ಅದು ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದಿದ್ದೀರಿ.
ಕೆಲವರು 99% ಪಾವನರಾಗುತ್ತಾರೆ. 100% ಎಂದು ಹೇಳಲಾಗುವುದಿಲ್ಲ, ಏಕೆಂದರೆ 100% ತಂದೆಗಾಗಿ ಮಾತ್ರ ಅವರು ಸದಾ ಪಾವನರಾಗಿದ್ದಾರೆ. ಮಾಯೆ ಅನೇಕರನ್ನು ಕೆಳಗೆ ಬೀಳಿಸುತ್ತದೆ. ಇದು ಮಕ್ಕಳಾದ ನಿಮಗೆ ಗೊತ್ತಿಲ್ಲ. ಬಾಪ್ ದಾದಾರವರಿಗೆ ತಿಳಿದಿದೆ. ಪಾವನರಾಗಲು ಎಷ್ಟು ಪರಿಶ್ರಮ ಪಡಬೇಕಾಗುತ್ತದೆ, ಎಷ್ಟು ಸಮಯ ಬೇಕಾಗುತ್ತದೆ. 1 ಸೆಕೆಂಡಿನಲ್ಲಿ ನಿಶ್ಚಯ ಬುದ್ಧಿ ಎಂದು ಗಾಯನ ಮಾಡಲಾಗುತ್ತದೆ. ಹಾಗೆಯೇ 1 ಸೆಕೆಂಡಿನಲ್ಲಿ ಪುನಃ ಮಾಯೆ ಏನಿದ್ದವರನ್ನು ಏನನ್ನಾಗಿ ಮಾಡುತ್ತದೆ. ಆದ್ದರಿಂದ ತಂದೆ ಹೇಳುತ್ತಾರೆ, ಮಕ್ಕಳೇ ಎಚ್ಚರಿಕೆಯಿಂದ ಇರಿ. ಮಕ್ಕಳು ತಮ್ಮ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಅಂತ್ಯದಲ್ಲಿ ನಿಮ್ಮ ಚಿತ್ರಗಳೇ ಕೆಲಸಕ್ಕೆ ಬರುತ್ತವೆ. ಇವುಗಳಲ್ಲಿ ಸಂಪೂರ್ಣ ಜ್ಞಾನ ತುಂಬಿದೆ. ಲಕ್ಷ್ಮೀನಾರಾಯಣ ಮತ್ತು ರಾಧೆ ಕೃಷ್ಣರ ಸಂಬಂಧವೇನು ಎಂದು ಯಾರಿಗೂ ಗೊತ್ತಿಲ್ಲ. ಲಕ್ಷ್ಮೀನಾರಾಯಣ ಅವಶ್ಯವಾಗಿ ಮೊದಲು ಪ್ರಿನ್ಸ್ ಮತ್ತು ಪ್ರಿನ್ಸೆಸ್ ಆಗಿರುತ್ತಾರೆ. ಬೆಗ್ಗರ್ ಟು ಪ್ರಿನ್ಸ್ ಅಲ್ಲವೇ? ಬೆಗ್ಗರ್ ಟು ಕಿಂಗ್ ಎಂದು ಹೇಳಲಾಗುವುದಿಲ್ಲ. ಪ್ರಿನ್ಸ್ ಆದ ನಂತರವೇ ಕಿಂಗ್ ಆಗುತ್ತಾರೆ. ಲಕ್ಷ್ಮೀನಾರಾಯಣ ಬಾಲ್ಯದಲ್ಲಿ ಯಾರಾಗಿದ್ದರು? ಇದು ಯಾರಿಗೂ ಗೊತ್ತಿಲ್ಲ. 100% ಇಡಿಯೇಟ್ ಆಗಿರುವವರನ್ನು ತಂದೆ ಬಂದು 100% ಐಡಿಯಲ್ ಆಗಿ ಮಾಡುತ್ತಾರೆ. ಅಂದ್ರೆ 100% ಮೂರ್ಖ ಆಗಿರುವವರನ್ನ ತಂದೆ ಬಂದು 100% ಬುದ್ಧಿವಂತರನ್ನಾಗಿ ಮಾಡುತ್ತಾರೆ. ಇದು ಬಹಳ ಸುಲಭ ಎಂದು ತಿಳಿದುಕೊಳ್ಳುತ್ತಾರೆ. ಆದರೆ ಮಾಯೆಯ ಆವರಣ ಅಂದ್ರೆ ಮಾಯೆಯ ದೃಷ್ಟಿ ಕೆಲವರ ಮೇಲೆ ಬೀಳುತ್ತದೆ. ಮಾಯೆಯು ಬಹಳ ದೃಷ್ಟಿ ಹಾಕಿದೆ, ಬಹಳಷ್ಟಿದೆ. ಯಾರನ್ನಾದರೂ ನಿಂದಿಸುವುದು, ಗ್ಲಾನಿ ಮಾಡುವುದು ಅನೇಕರ ಅಭ್ಯಾಸವಾಗಿದೆ. ಬೇರೆ ಯಾವುದೇ ಕೆಲಸವೇ ಇಲ್ಲ. ತಂದೆಯನ್ನು ಎಂದಿಗೂ ನೆನಪು ಮಾಡುವುದಿಲ್ಲ. ಒಬ್ಬರನ್ನೊಬ್ಬರು ನಿಂದಿಸುವ ವ್ಯವಹಾರವನ್ನೇ ಮಾಡುತ್ತಾರೆ. ಇದು ಮಾಯೆಯ ಪಾತ್ರ. ತಂದೆಯ ಪಾತ್ರವಂತೂ ಸಂಪೂರ್ಣವಾಗಿ ನೇರವಾಗಿದೆ. ಸುಳ್ಳು ಹೇಳುವುದು, ಮಾತುಗಳನ್ನು ಕಟ್ಟುವುದು ಕಲಿಯಬೇಕೆಂದರೆ ಹೋಗಿ ವ್ಯಾಸರ ಪಕ್ಕದಲ್ಲಿ ಕುಳಿತುಕೊಳ್ಳಿ. ಸನ್ಯಾಸಿಗಳು ಸಹ ಕೊನೆಯಲ್ಲಿ ಬರುತ್ತಾರೆ. ಯಾವಾಗ ನಿಮ್ಮ ಅನೇಕ ಮಾತುಗಳನ್ನು ಕೇಳುತ್ತಾರೋ ಆಗ ಎಚ್ಚರಗೊಳ್ಳುತ್ತಾರೆ. ಈಗಲ್ಲ, ಪ್ರೈಮ್ ಮಿನಿಸ್ಟರ್ ಇತ್ಯಾದಿ ದೊಡ್ಡ ದೊಡ್ಡವರು ಈಗ ಕೇಳುವುದಿಲ್ಲ. ಕೊನೆಯಲ್ಲಿ ಇವರೆಲ್ಲರೂ ಎಚ್ಚರಗೊಳ್ಳುತ್ತಾರೆ. ಜ್ಞಾನವಿದ್ದರೆ ಈ ಬ್ರಹ್ಮನ ಮಕ್ಕಳಲ್ಲಿದೆ. ಕುಮಾರ ಕುಮಾರಿಯರೇ ಪವಿತ್ರರಾಗುತ್ತಾರೆ. ನಾವು ಪ್ರಜಾಪಿತ ಬ್ರಹ್ಮರವರ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಯಾವುದೇ ಕೆಟ್ಟ ಆಲೋಚನೆಗಳು ಬರಬಾರದು. ಅನೇಕರಿಗೆ ಬರುತ್ತದೆ. ಅನೇಕ ಕೇಸ್ಗಳು ನಡೆಯುತ್ತವೆ. ನಂತರ ಇದಕ್ಕೆ ಶಿಕ್ಷೆಯು ಬಹಳ ಕಠಿಣವಾಗಿದೆ. ಆದ್ದರಿಂದ ತಂದೆ ಬಹಳಷ್ಟು ತಿಳಿಸುತ್ತಾರೆ. ತಪ್ಪುಗಳು ನಡೆದು ಹೋಗುತ್ತವೆ. ಯಾರಾದರೂ ಕಪ್ಪು ಮುಖ ಮಾಡಿಕೊಂಡರು ಎಂದು ತಿಳಿರಿ. ಸರಿ, ಈಗ ಏನು ಬೇಕು? ಪುನಃ ತಮ್ಮ ಪುರುಷಾರ್ಥ ಮಾಡಲಿ, ತಮ್ಮ ಉನ್ನತಿ ಮಾಡಿಕೊಳ್ಳಲಿ ಎಂದರೆ ಅವರಿಗೆ ಎಚ್ಚರಿಕೆ ನೀಡಿ ಅನುಮತಿ ನೀಡಬೇಕಾಗುತ್ತದೆ. ಅವರಿಗೆ ಹೇಳಬೇಕು, ಒಂದು ವೇಳೆ ನಿಮ್ಮ ನಡವಳಿಕೆ ಪುನಃ ಕಂಡು ಬಂದರೆ, ಅದೇ ರೀತಿ ಕಂಡು ಬಂದರೆ ನಿಮ್ಮನ್ನು ಹೊರಹಾಕಲಾಗುವುದು. ಸ್ವಲ್ಪ ಶಿಕ್ಷೆಯನ್ನು ನೀಡಬೇಕಾಗುತ್ತದೆ. ನೀವು ಲಾಯಕ್ಕಿಲ್ಲ. ಇಂದ್ರನ ಸಭೆಯಲ್ಲಿ ಯಾವುದೇ ಕೊಳಕು ಮನುಷ್ಯ ಕುಳಿತುಕೊಳ್ಳಲು ಸಾಧ್ಯವಿಲ್ಲ. ಒಂದು ವೇಳೆ ಕುಳಿತರೆ ಸ್ಥಿತಿ ಕೆಳಗೆ ಬೀಳುತ್ತದೆ. ತಂದೆಗೆ ಮೋಸ ಮಾಡುತ್ತಾರಲ್ಲವೇ? ಇದರಲ್ಲಿ ಪತನದ ಶಿಕ್ಷೆಯೇ ಇದೆ. ತಂದೆಯನ್ನು ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ. ಆ ಸ್ಥಿತಿಯೆಲ್ಲ ಕೆಳಗೆ ಬಿದ್ದು ಹೋಗುತ್ತದೆ. ಸ್ಥಿತಿಗಳು ಎಷ್ಟು ಕೆಳಗೆ ಬೀಳುತ್ತವೆ ಎಂದರೆ ಕೇಳಬೇಡಿ. ಶ್ರೀಮತದಂತೆ ನಡೆಯದ ಕಾರಣ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತಾರೆ. ಧ್ಯಾನ ಇತ್ಯಾದಿಗಳಿಂದ ಯಾವುದೇ ಲಾಭವಿಲ್ಲ. ತಂದೆಯ ಡೈರೆಕ್ಷನ್ ಅಂತೆ ನಡೆಯದಿದ್ದರೆ ಇನ್ನೂ ಹೆಚ್ಚಾಗಿ ಭೂತಗಳ ಪ್ರವೇಶವಾಗುತ್ತದೆ. ಏಕೆಂದರೆ ನಿಯಮಕ್ಕೆ ವಿರುದ್ಧವಾಗಿ ಧ್ಯಾನಕ್ಕೆ ಹೋಗುತ್ತಾರಲ್ಲವೇ? ತಂದೆಯಂತೂ ಕೇವಲ ಭೋಗ ಅರ್ಪಿಸುವ ಡೈರೆಕ್ಷನ್ಸ್ ಇದೆ, ಅಂದ್ರೆ ಕೊಟ್ಟಿದ್ದಾರೆ. ವೈಕುಂಠ ಇತ್ಯಾದಿಗಳಿಗೆ ಹೋಗಲು ಹೇಳಿಲ್ಲವಲ್ಲ. ಅದರಲ್ಲಿ ಯಾವುದೇ ಲಾಭವಿಲ್ಲ. ಮೊದಲು ಸಾಕ್ಷಾತ್ಕಾರಗಳು ಮಕ್ಕಳನ್ನು ಸಂತೋಷಪಡಿಸಲು ಆಗುತ್ತಿದ್ದವು. ಬಾಬಾ ಅವರಿಗೂ ಖುಷಿಯಾಯಿತು ಅಲ್ಲವೇ? ವಿನಾಶವಾಗುತ್ತದೆ. ನಂತರ ನಾವು ವೈಕುಂಠಕ್ಕೆ ಹೋಗುತ್ತೇವೆ ಎಂದು. ನೆನಪಿನ ಯಾತ್ರೆಯು ಇಷ್ಟೊಂದು ಪರಿಶ್ರಮ ಪಡಬೇಕಾಗುತ್ತದೆ ಎಂದು ತಿಳಿದಿರಲಿಲ್ಲ. ದಿನದಿಂದ ದಿನಕ್ಕೆ ಪಾಯಿಂಟ್ಸ್ ಸಿಗುತ್ತಾ ಹೋಗುತ್ತವೆ. ತಮೋ ಪ್ರಧಾನದಿಂದ ಸತೋ ಪ್ರಧಾನರಾಗಬೇಕು. ಈ ಅಭ್ಯಾಸ ಮೊದಲು ಇರಲಿಲ್ಲ. ಈಗ ಉತ್ತಮ ಪರಿಶ್ರಮ ಪಡಬೇಕು. ಸಾಕ್ಷಾತ್ಕಾರ ಇತ್ಯಾದಿಗಳ ಕೆಲಸವಿಲ್ಲ.
ಸಾಕ್ಷಾತ್ಕಾರ ಮಾಡಿಕೊಳ್ಳುವವರು ಅನೇಕರು ಹೋಗಿ ಮುಳುಗಿ ಸತ್ತಿದ್ದಾರೆ ಎಂದು ನೋಡಲಾಗಿದೆ. ಮೊದಲು ಸಿಂಗಲ್ ಆಗಿ ಮುಳುಗುತ್ತಿದ್ದರು, ಈಗ ಡಬಲ್ ಆಗಿ ಮುಳುಗುತ್ತಾರೆ. ಬಾಬಾ ಅವರಿಗೆ ಆಗಾಗ ಅನಿಸುತ್ತದೆ, ಎಲ್ಲಿ ಕಠಿಣ ಶಿಕ್ಷೆಗಳು ಈಗಿನಿಂದಲೇ ಆರಂಭವಾಗಬಾರದು ಎಂದು. ಶಿಕ್ಷೆಗಳು ಸಹ ಬಹಳ ಗುಪ್ತವಾಗಿರುತ್ತವೆ ಅಲ್ಲವೇ? ಯಾವುದೇ ಕಠಿಣ ನೋವು ಬರಬಾರದು. ಅನೇಕರು ಕೆಳಗೆ ಬೀಳುತ್ತಾರೆ, ಶಿಕ್ಷೆ ಅನುಭವಿಸುತ್ತಾರೆ. ತಂದೆ ಎಲ್ಲವನ್ನು ಸೂಕ್ಷ್ಮತೆಯಲ್ಲಿ ಇಶಾರೆಯಲ್ಲಿ ತಿಳಿಸುತ್ತಿರುತ್ತಾರೆ. ತಮ್ಮ ಅದೃಷ್ಟಕ್ಕೆ ಕೆಲವರು ಅಡ್ಡಗೆರೆಯನ್ನು ಎಳೆದುಕೊಳ್ಳುತ್ತಾರೆ. ಆದ್ದರಿಂದ ತಂದೆ ಎಚ್ಚರಿಸುತ್ತಿರುತ್ತಾರೆ, ಈಗ ಅಜಾಗರೂಕತೆ ಮಾಡುವ ಸಮಯವಲ್ಲ, ನಿಮ್ಮನ್ನು ನೀವು ಸುಧಾರಿಸಿಕೊಳ್ಳಿ. ಅಂತ್ಯದ ಗಳಿಗೆ ಬರಲು ಯಾವುದೇ ತಡವಿಲ್ಲ. ಮೊದಲು ಯುದ್ಧ ಕಲಿಯುವಾಗ ಬಾಣಗಳಿಂದ ಹೋರಾಡುತ್ತಾರೆ, ನಂತರ ಬಂದೂಕಿನಿಂದ ತಲವಾರ್ನಿಂದ ಹೋರಾಡುತ್ತಾರೆ. ಈಗ ನೋಡಿ, ಬಾಂಬ್ಸ್ಗಳಿಂದ ಏನನ್ನು ಮಾಡುತ್ತಾರೆ. ಗೀತೆಯಲ್ಲೂ ತೋರಿಸಲಾಗಿದೆ ಮತ್ತು ಅವಿನಾಶಿ ಪದವಿಯನ್ನು ತೋರಿಸಲಾಗಿದೆ. ಸತ್ಯಯುಗದಲ್ಲಿ ನೀವು ಅವಿನಾಶಿ ಪದವಿಯನ್ನು ಪಡೆಯುತ್ತೀರಿ. ಉಳಿದಂತೆ ಇಲ್ಲಿ ನೋಡಿ ಎಷ್ಟು ದುಃಖವಿದೆ. ಬೇಹದ್ದಿನ ತಂದೆಯನ್ನು ತಿಳಿಯದ ಕಾರಣ ಅನಾಥರಾಗುತ್ತಾರೆ. ಅವರು ಹದ್ದಿನ ಅನಾಥರು, ಇವರು ಬೇಹದ್ದಿನ ಅನಾಥರು. ತಂದೆ ತಿಳಿಸುತ್ತಾರೆ, ಎಲ್ಲರೂ ಬೇಹದ್ದಿನ ಅನಾಥರಾಗಿದ್ದಾರೆ. ವೃದ್ಧಿಯನ್ನು ಪಡೆದು ಅನೇಕರು ಬಂದು ಒಟ್ಟಾಗಿದ್ದಾರೆ. ಒಂದು ಕಡೆ ಎಷ್ಟು ಕಡಿಮೆ ಇದ್ದಾರೆ, ಇನ್ನೊಂದು ಕಡೆ ಎಷ್ಟು ರಾಶಿ ಮನುಷ್ಯರಿದ್ದಾರೆ. ತಂದೆ ಹೊಸ ಪ್ರಪಂಚವನ್ನು ಸ್ಥಾಪನೆ ಮಾಡುತ್ತಾರೆ. ಈಗ ಇರುವುದೇ ಪತಿತ ಆತ್ಮಗಳು, ಪತಿತ ಪ್ರಪಂಚ. ತತ್ವಗಳು ಇತ್ಯಾದಿ ಎಲ್ಲವೂ ಪತಿತವಾಗಿವೆ. ಪಾವನ ಪ್ರಪಂಚ ಎಂದು ಸತ್ಯಯುಗಕ್ಕೆ ಹೇಳಲಾಗುತ್ತದೆ, ಪತಿತ ಪ್ರಪಂಚ ಎಂದು ಕಲಿಯುಗಕ್ಕೆ ಹೇಳಲಾಗುತ್ತದೆ. ಹೊಸದು ಹಳೆಯದಾಗಲೇಬೇಕು. ಬುದ್ಧಿಯಲ್ಲಿ ಈ ಎಲ್ಲಾ ಮಾತುಗಳಿವೆ ಅಲ್ಲವೇ? ಹಳೆಯ ಪ್ರಪಂಚ ವಿನಾಶವಾಗುತ್ತದೆ, ನಂತರ ನಾವು ಹೊಸ ಪ್ರಪಂಚಕ್ಕೆ ವರ್ಗಾವಣೆಯಾಗುತ್ತೇವೆ. ಈಗ ತಾತ್ಕಾಲಿಕವಾಗಿ ಸಂಗಮ ಯುಗದಲ್ಲಿ ನಿಂತಿದ್ದೇವೆ. ಹಳೆಯ ಪ್ರಪಂಚದಿಂದ ಹೊಸದಾಗುತ್ತಿದೆ. ಸತ್ಯಯುಗ, ತ್ರೇತಾಯುಗ, ನಂತರ ಕೆಳಗೆ ಇಳಿಯುತ್ತೇವೆ. ಹೊಸ ಪ್ರಪಂಚದ ಬಗ್ಗೆಯೂ ಗೊತ್ತಿದೆ. ನಿಮ್ಮ ಬುದ್ಧಿ ಈಗ ಹೊಸ ಯುಗ ಸ್ವರ್ಗಕ್ಕೆ ಹೋಗಬೇಕು. ಹೇಳುತ್ತಾ ಕುಳಿತುಕೊಳ್ಳುತ್ತಾ ಇದೇ ಬುದ್ಧಿಯಲ್ಲಿರಲಿ. ನಾವು ಶಿಕ್ಷಣವನ್ನು ಓದುತ್ತಿದ್ದೇವೆ, ತಂದೆ ನಮಗೆ ಓದಿಸುತ್ತಿದ್ದಾರೆ. ವಿದ್ಯಾರ್ಥಿಗೆ ಇದು ನೆನಪಿರಬೇಕು ಅಲ್ಲವೇ? ಪುನಃ ಆ ನೆನಪು ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇರುತ್ತದೆ. ತಂದೆಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ನೆನಪು ಪ್ರೀತಿಯನ್ನು ಕೊಡುತ್ತಾರೆ. ಚೆನ್ನಾಗಿ ಓದುವವರನ್ನು ಟೀಚರ್ ಅವಶ್ಯವಾಗಿ ಹೆಚ್ಚು ಪ್ರೀತಿಸುತ್ತಾರೆ. ಎಷ್ಟು ವ್ಯತ್ಯಾಸ ಉಂಟಾಗುತ್ತದೆ. ಈಗ ತಂದೆ ತಿಳಿಸುತ್ತಿರುತ್ತಾರೆ, ಮಕ್ಕಳು ಧಾರಣೆ ಮಾಡಿಕೊಳ್ಳಬೇಕು. ಒಬ್ಬ ತಂದೆಯನ್ನು ಹೊರತುಪಡಿಸಿ ಬೇರೆ ಕಡೆ ಬುದ್ಧಿ ಹೋಗಬಾರದು. ತಂದೆಯನ್ನು ನೆನಪು ಮಾಡದಿದ್ದರೆ ಪಾಪಗಳು ಹೇಗೆ ಕಳೆಯುತ್ತವೆ? ಮಾಯೆ ಕ್ಷಣ ಕ್ಷಣಕ್ಕೂ ನಿಮ್ಮ ಬುದ್ಧಿಯೋಗವನ್ನು ಮುರಿದು ಬಿಡುತ್ತದೆ. ಮಾಯೆ ಬಹಳ ಮೋಸ ಮಾಡುತ್ತದೆ. ಬಾಬಾ ಉದಾಹರಣೆ ಕೊಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ನಾರಾಯಣನ ಪೂಜೆ ಮಾಡುತ್ತಿದ್ದರು. ಆ ಪೂಜೆಯಲ್ಲಿ ಅಂದ್ರೆ ಫೋಟೋದಲ್ಲಿ ಲಕ್ಷ್ಮಿಯನ್ನು ಮುಕ್ತಗೊಳಿಸಿದರು. ಆದರೂ ಬುದ್ಧಿ ಅತ್ತ ಇತ್ತ ಹೋಗುತ್ತಿತ್ತು. ಆಗ ತಮಗೆ ತಾವೇ ಕಪಾಳಕ್ಕೆ ಹೊಡೆದುಕೊಳ್ಳುತ್ತಿದ್ದರು. ಬುದ್ಧಿ ಬೇರೆ ಕಡೆ ಏಕೆ ಹೋಗುತ್ತದೆ ಎಂದು. ಕೊನೆಗೆ ವಿನಾಶವನ್ನು ನೋಡಿದರು, ಸ್ಥಾಪನೆಯನ್ನು ನೋಡಿದರು. ಸಾಕ್ಷಾತ್ಕಾರದ ಆಸೆ ಪೂರ್ಣವಾಯಿತು. ಈಗ ಹೊಸ ಪ್ರಪಂಚ ಬರುತ್ತದೆ ಎಂದು ತಿಳಿಯಿತು. ನಾವು ಈ ರೀತಿ ಆಗುತ್ತೇವೆ. ಈಗ ಈ ಹಳೆಯ ಪ್ರಪಂಚವಂತೂ ವಿನಾಶವಾಗುತ್ತದೆ, ಪಕ್ಕಾ ನಿಶ್ಚಯವಾಯಿತು. ತಮ್ಮ ರಾಜಧಾನಿಯ ಸಾಕ್ಷಾತ್ಕಾರವೂ ಆಯಿತು. ಇನ್ನುಳಿದಂತೆ ಈ ರಾವಣನ ರಾಜ್ಯವನ್ನು ಏನು ಮಾಡುವುದು? ಯಾವಾಗ ಸ್ವರ್ಗದ ರಾಜ್ಯಭಾರ ಸಿಗುತ್ತದೆಯೋ ಇದು ಈಶ್ವರೀಯ ಬುದ್ಧಿಯಾಯಿತು. ಈಶ್ವರನು ಪ್ರವೇಶ ಮಾಡಿ ಈ ಬುದ್ಧಿಯನ್ನು ನೀಡಿದರು, ಏನು ಮಾಡುವುದು ಎಂದು. ಜ್ಞಾನದ ಕಳಸ ಮಾತೆಯರಿಗೆ ಸಿಗುತ್ತದೆ. ಮಾತೆಯರಿಗೆ ಬಾಬಾ ಎಲ್ಲವನ್ನೂ ನೀಡಿಬಿಟ್ಟರು. ನೀವು ವ್ಯವಹಾರವನ್ನು ಸಂಭಾಳಿಸಿ. ಎಲ್ಲರಿಗೂ ಕಲಿಸುತ್ತಾ ಕಲಿಸುತ್ತಾ ಇಲ್ಲಿಯವರೆಗೆ ಬಂದಿದ್ದೇವೆ. ಒಬ್ಬರಿಗೊಬ್ಬರು ತಿಳಿಸುತ್ತಾ ಈಗ ಎಷ್ಟೊಂದು ಮಂದಿಯಾಗಿದ್ದಾರೆ. ಆತ್ಮವು ಪವಿತ್ರವಾಗುತ್ತಾ ಹೋಗುತ್ತದೆ. ನಂತರ ಆತ್ಮಕ್ಕೆ ಪವಿತ್ರ ಶರೀರ ಸಿಗುತ್ತದೆ. ಈ ಬಾಂಬ್ಸ್ಗಳಿಂದ ಹಳೆಯ ಪ್ರಪಂಚದ ವಿನಾಶ ಮೊದಲು ಆಗಿತ್ತು ಎನ್ನುವುದು
ನಿಮಗೆ ಗೊತ್ತಿದೆ. ತಿಳಿದಿದ್ದರೂ ಸಹ ಪುನಃ ಮಾಯೆ ಮರೆಸಿಬಿಡುತ್ತದೆ. ವಾಸ್ತವವಾಗಿ 7 ದಿನಗಳ ಕೋರ್ಸನ್ನು ಒಟ್ಟಿಗೆ ತೆಗೆದುಕೊಳ್ಳಬೇಕು. ನೀವು 7 ದಿನ ಓದಿ ಎಂದು ಹೇಳುತ್ತೀರಿ. ಅವರು ನಾಳೆ ಬರುತ್ತೇವೆ ಎನ್ನುತ್ತಾರೆ. ಮರುದಿನ ಮಾಯೆ ಅವರನ್ನು ಸಮಾಪ್ತಿ ಮಾಡಿಬಿಡುತ್ತದೆ. ಬರುವುದೇ ಇಲ್ಲ. ಭಗವಂತ ಓದಿಸುತ್ತಿದ್ದಾರೆ, ಆದರೂ ಭಗವಂತನ ಬಳಿ ಬಂದು ಓದುವುದಿಲ್ಲ. ಹೌದು, ಖಂಡಿತ ಬರುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಮಾಯೆ ಮರೆಸಿಬಿಡುತ್ತದೆ. ರೆಗ್ಯುಲರ್ ಆಗಲು ಬಿಡುವುದಿಲ್ಲ. ಬುದ್ಧಿಯಿಂದ ಆ ಮಾತನ್ನೇ ಹಾರಿಸಿ ಬಿಡುತ್ತದೆ. ಯಾರು ಕಲ್ಪದ ಹಿಂದೆ ಪುರುಷಾರ್ಥ ಮಾಡಿದ್ದಾರೋ ಅವರು ಖಂಡಿತ ಮಾಡುತ್ತಾರೆ, ಮತ್ತು ಬೇರೆ ಯಾವುದೇ ಅಂಗಡಿ ಇಲ್ಲ. ನೀವು ಪುರುಷಾರ್ಥ ಮಾಡುತ್ತೀರಿ, ದೊಡ್ಡ ದೊಡ್ಡ ಮ್ಯೂಸಿಯಂ ಇತ್ಯಾದಿಗಳನ್ನು ನಿರ್ಮಿಸುತ್ತೀರಿ. ಯಾರಾದರೂ ಬಂದರೆ ತಿಳಿಸಲು. ಯಾರು ಕಲ್ಪದ ಹಿಂದೆ ತಿಳಿದಿದ್ದಾರೋ ಅವರು ತಿಳಿದುಕೊಳ್ಳುತ್ತಾರೆ. ವಿನಾಶವಾಗುತ್ತದೆ, ಸ್ಥಾಪನೆಯೂ ಆಗುತ್ತದೆ. ಆತ್ಮವು ಓದಿ ನಂತರ ಫಸ್ಟ್ ಕ್ಲಾಸ್ ಶರೀರವನ್ನು ಪಡೆಯುತ್ತದೆ. ಗುರಿ ಉದ್ದೇಶ ಇದೆಯಲ್ಲವೇ? ಇದನ್ನು ಮರೆಯಬಾರದು. ಈಗ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆ. ತಮ್ಮ ತಮ್ಮ ಪುರುಷಾರ್ಥದ ಅನುಸಾರ. ಎಷ್ಟು ಟೀಚರ್ ಅವರ ಆಜ್ಞಾಕಾರಿ, ಸುಪ್ರೀಂ ಅವರ ಆಜ್ಞಾಕಾರಿಯಾಗುತ್ತಾರೋ ಅವರನ್ನು ಸತ್ಪುತ್ರ ಮಕ್ಕಳು ಎನ್ನಲಾಗುತ್ತದೆ. ಯಾರು ಆಜ್ಞೆಯನ್ನು ಪಾಲಿಸುವುದಿಲ್ಲವೋ ಅವರನ್ನು ಕುಪುತ್ರರೆಂದೇ ಹೇಳಲಾಗುತ್ತದೆ. ಮುರುಳಿ ಕೇಳದಿದ್ದರೆ ಜ್ಞಾನವು ಮರೆತು ಹೋಗುತ್ತದೆ. ಯಾರನ್ನು ಉತ್ತಮ ಮಹಾರಥಿಗಳು ಎಂದು ತಿಳಿಯಲಾಗಿತ್ತೋ ಅವರಿಗೂ ಅಹಂಕಾರ ಬಂದು ಬಿಟ್ಟಿತು. ಕಲಿಸುವವರ ಆಜ್ಞೆಯನ್ನು ಉಲ್ಲಂಘಿಸಿದರು, ಆಗ ಆ ಜ್ಞಾನವು ಮಾಯವಾಗಿ ಬಿಡುತ್ತದೆ. ಇಂತಹ ಬಹಳ ಉತ್ತಮರು ಹೋಗಿದ್ದಾರೆ. ಮದುವೆ ಮಾಡುವ ವಿಚಾರ ಬಂದಾಗ ಮಾಯೆ ಅವರನ್ನು ಹಿಡಿದುಕೊಂಡಿತು. ಆನೆಯನ್ನು ಮೊಸಳೆ ಹಿಡಿದಂತೆ. ಮದುವೆ ಎಂದರೆ ವಿಕಾರಕ್ಕೆ ಹೋಗುವುದು. ನಂತರ ಅಷ್ಟು ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ. ಇದಕ್ಕಾಗಿ ಸಣ್ಣ ಸೂಕ್ಷ್ಮ ಇರುವೆಯ ಉದಾಹರಣೆ ನೀಡಲಾಗುತ್ತದೆ. ಆ ಇರುವೆ ಬೀಳುತ್ತದೆ, ಮತ್ತೆ ಪುನಃ ಮೇಲೇರುತ್ತದೆ. ಇಲ್ಲಿಯೂ ವಿಕಾರದಲ್ಲಿ ಕೆಳಗೆ ಬೀಳುತ್ತಾರೆ, ಪುನಃ ಮತ್ತೆ ಮೇಲೇರಲು ಪ್ರಯತ್ನಿಸುತ್ತಾರೆ. ತಂದೆಯಂತೂ ದಯಾಹೃದಯಿ, ದಯಾಳು ಆಗಿದ್ದಾರೆ. ಪುನಃ ಏರುವ ಯುಕ್ತಿಯನ್ನು ತಿಳಿಸುತ್ತಾರೆ. ಪಶ್ಚಾತ್ತಾಪ ಪಡುತ್ತಾರೆ, ಪುನಃ ಕೆಳಗೆ ಬಿದ್ದು ಮೇಲೆ ಹೋಗುತ್ತಾರೆ. ಪತ್ರ ಬರೆಯುತ್ತಾರೆ, ಬಾಬಾ ಮುಖ ಕಪ್ಪಾಯಿತು ಎಂದು. ಪದೇ ಪದೇ ಕೆಳಗೆ ಬೀಳುತ್ತಾ ಬೀಳುತ್ತಾ ನಂತರ ಮುಗಿದು ಹೋಗುತ್ತಾರೆ. ಅಂದ್ರೆ ಅವ್ರ ಬುದ್ಧಿಯಿಂದ ಜ್ಞಾನ ಸಮಾಪ್ತಿಯಾಗತ್ತೆ. ಬಾಬನಿಂದ ಅವರು ದೂರ ಹೋಗ್ತಾರೆ. ಆಗ ಪದವಿ ಬಹಳ ಕಡಿಮೆ ಪಡೆಯುತ್ತಾರೆ. ತಂದೆ ಎಲ್ಲಾ ಮಾತುಗಳನ್ನು ತಿಳಿಸುತ್ತಿರುತ್ತಾರೆ, ತಿಳಿಸುತ್ತಲೇ ಇರುತ್ತಾರೆ. ನೀವು ನೋಡುತ್ತಿರುತ್ತೀರಿ. ಉತ್ತಮರೂ ಸಹ ಕೆಳಗೆ ಬೀಳುತ್ತಾರೆ. ಸ್ಥಿತಿಯಿಂದಲೇ ತಿಳಿಯುತ್ತದೆ. ಸಮಾಚಾರಗಳು ಬರುತ್ತವೆ, ಬಾಬಾ ಇಂಥವರು ಬರುತ್ತಲೇ ಇಲ್ಲ ಎಂದು, ಸಮಯವಿಲ್ಲ ಎಂದು ಹೇಳುತ್ತಾರೆ. ಅವಶ್ಯವಾಗಿ ಯಾರದ್ದೋ ಕೆಟ್ಟ ಸಂಘ ಉಂಟಾಗಿದೆ. ಬಾಬಾ ಅವರ ಹೆಸರನ್ನು ತೆಗೆದುಕೊಳ್ಳುವುದಿಲ್ಲ. ಇಲ್ಲದಿದ್ದರೆ ಅವರಿಗೆ ಕೋಪ ಬರುತ್ತದೆ. ನಮ್ಮ ಹೆಸರು ಬದ್ನಾಮ ಆಯಿತು, ನಾವೀಗ ಎಲ್ಲಿಗೆ ಹೋಗೋಣ ಎಂದು. ಸ್ಥಾಪನೆಯಂತೂ ಕಲ್ಪಕಲ್ಪದಂತೆಯೇ ಆಗಬೇಕಿದೆ. ಸ್ವಲ್ಪವೂ ವ್ಯತ್ಯಾಸವಾಗಲು ಸಾಧ್ಯವಿಲ್ಲ. ಹೆಜ್ಜೆ ಹೆಜ್ಜೆಗೂ ಎಚ್ಚರಿಕೆ ಇದ್ದರೆ ಪದಮದಷ್ಟು ಸಂಪಾದನೆ, ಇಲ್ಲದಿದ್ದರೆ ಬರಿಗೈ. ಸರಿತಾನೆ? ಇಂದು ಭೋಗ ಇದೆ. ಈ ಭೋಗ ಅರ್ಪಿಸುವುದು ಕೂಡ ಕೇವಲ ಸೇವೆಯಾಗಿದೆ ಅಷ್ಟೇ. ಉಳಿದಂತೆ ವೈಕುಂಠಕ್ಕೆ ಹೋಗುವುದು, ದೇವತೆಗಳ ಸಾಕ್ಷಾತ್ಕಾರ ಮಾಡುವುದು, ಅದೆಲ್ಲವೂ ವ್ಯರ್ಥ. ಇದೆಲ್ಲವೂ ಮಾಯೆ. ಪುನಃ ಯಾವ ಮಾತುಗಳನ್ನು ಹೇಳುತ್ತಾರೋ ಅದು ಮಾಯೆಯ ವಶವಾಗಿರುತ್ತಾರೆ. ಡೈರೆಕ್ಷನ್ ಅಂತೆ ಕೇವಲ ಭೋಗ ಅರ್ಪಿಸಿ 5 ನಿಮಿಷದಲ್ಲಿ ಬರಬೇಕು. ಬಾಬಾ ಕೆಲವೊಮ್ಮೆ 2 ನಿಮಿಷ ಎಂದು ಹೇಳುತ್ತಾರೆ. ಈ ಭೋಗ ಇತ್ಯಾದಿಗಳು ಒಂದು ಸಮಯ ಬಂದಾಗುತ್ತವೆ. ಬಾಪ್ತಾದಾರವರ ಆಜ್ಞೆಯ ಉಲ್ಲಂಘನೆಯ ಫಲ ಬಹಳ ಕಠಿಣವಾಗಿದೆ. ಬೈಗುಳಗಳನ್ನಂತೂ ಅರ್ಧ ಕಲ್ಪ ನೀಡುತ್ತಾ ಬಂದಿದ್ದೀರಿ. ಈಗ ತಂದೆ ಸಮ್ಮುಖಕ್ಕೆ ಬಂದಿದ್ದಾರೆ. ಅವರನ್ನು ಪೂರ್ಣವಾಗಿ ಗುರುತಿಸದಿದ್ದರೆ ಇನ್ನು ಏನನ್ನು ಕಲಿಯುತ್ತೀರಿ? ಇದರಲ್ಲಿ ಬಹಳ ಸೂಕ್ಷ್ಮ ಬುದ್ಧಿ ಬೇಕು. ತಂದೆ ಈ ವೃತ್ತದ ಮೂಲಕ ಹೇಳುತ್ತಾರೆ, ನನ್ನನ್ನು ನೆನಪು ಮಾಡಿ, ನಾನು ಪತಿತ ಪಾವನನಾಗಿದ್ದೇನೆ. ನಿನ್ನೊಂದಿಗೆ ಊಟ ಮಾಡುವೆ, ನಿನ್ನೊಂದಿಗೆ ಕುಳಿತುಕೊಳ್ಳುವೆ ಎಂಬ ಗಾಯನವೂ ಇದೆ. ಹಾಗಾದರೆ ಅವಶ್ಯವಾಗಿ ಇಲ್ಲಿ ರಥದಲ್ಲಿ ಇರುತ್ತಾರೆ ಅಲ್ಲವೇ? ಮೇಲೆ ಹೇಗೆ ಇರಲು ಸಾಧ್ಯ?
ತಂದೆ ಮೇಲೆ ಕುಳಿತಿದ್ದಾರೆ ಎಂಬ ಆಲೋಚನೆ ಇರುವವರು ಅನೇಕರಿದ್ದಾರೆ. ತಿಳುವಳಿಕೆ ಇರುವವರು ಮತ್ತು ತಿಳುವಳಿಕೆ ಇಲ್ಲದವರು ಯಾರಿಗೆ ಎನ್ನಲಾಗುತ್ತದೆ ಎನ್ನುವುದು ಮಕ್ಕಳಾದ ನಿಮಗೆ ಗೊತ್ತಿದೆ. ಒಳ್ಳೆಯದು. ಆತ್ಮಿಕ ಬಾಪ್ದಾದಾರವರ ಆತ್ಮಿಕ ಮಕ್ಕಳಿಗೆ ನೆನಪು, ಪ್ರೀತಿ, ಗುಡ್ ಮಾರ್ನಿಂಗ್ ಮತ್ತು ನಮಸ್ತೆ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು, ಪ್ರೀತಿ ಮತ್ತು ನಮಸ್ತೆ ನಮಸ್ತೆ ನಮಸ್ತೆ. ಧನ್ಯವಾದ ಬಾಬಾ. ಶುಕ್ರಿಯ. ವರದಾನ: ಸಮಾಧಾನ ಸ್ವರೂಪ ಭವ. ಈಗಲೂ ನಿಮ್ಮನ್ನು ಸಮಸ್ಯೆಗಳ ಸುಳಿಯಲ್ಲಿ ಅನುಭವಿಸುತ್ತೀರಾ ಅಥವಾ ಸಮಾಧಾನ ಸ್ವರೂಪರಾಗಿದ್ದೀರಾ? ಈಗ ನಿಮ್ಮ ಮುಂದೆ ಸಮಾಧಾನ ಹುಡುಕುವವರ ಸಾಲು ನಿಲ್ಲಲಿದೆ. 1 ಸೆಕೆಂಡಿನಲ್ಲಿ ಜಲಕ್ ಮತ್ತು ಫರಿಷ್ಠಾತನದ ಹೊಳಪನ್ನು ತೋರಿಸಿ. ಇದೇ ತಂದೆಯ ಸ್ನೇಹಕ್ಕೆ ನೀಡುವ ರಿಟರ್ನ್ ಆಗಿದೆ. ಇವರ ಆತ್ಮಗಳ ಸಮಸ್ಯೆಗಳಿಗೆ ಸಮಾಧಾನ ಸ್ವರೂಪರಾಗುವುದರಿಂದ ನಿಮ್ಮ ಸಮಸ್ಯೆಗಳು ತಾವಾಗಿಯೇ ಸಮಾಪ್ತಿಯಾಗುತ್ತವೆ. ಆದ್ದರಿಂದ ಈಗ ಸಮಾಧಾನ ಸ್ವರೂಪರಾಗಿರಿ. ಈಗ ಸೇವೆಯ ಸಮಯವಾಗಿದೆ. ತೆಗೆದುಕೊಳ್ಳುವುದರ ಜೊತೆಗೆ ಕೊಡುವ ಸಮಯವೂ ಆಗಿದೆ. ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳುವುದರಲ್ಲಿ ಸಮಯ ವ್ಯರ್ಥ ಮಾಡಬೇಡಿ. ಇತರರ ಸೇವೆಯಲ್ಲಿ ನಿಮ್ಮನ್ನು ನೀವು ಬ್ಯುಸಿಯಾಗಿರಿಸಿಕೊಂಡರೆ ಸಮಸ್ಯೆಗಳು ತಾವಾಗಿಯೇ ಸಮಾಪ್ತಿಯಾಗುತ್ತವೆ. ಒಳ್ಳೆಯದು. ಓಂ ನಮಃ ಶಿವಾಯ.